ಎಲ್ಲರಿಗೂ ನಮಸ್ತೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘಟನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ವಿವಿಧ ಬೇಡಿಕೆಗೆ ನಾವು ಈ ಮುಷ್ಕರವನ್ನು ಮಾಡುತ್ತಿದ್ದು, ನಿನ್ನೆ ನಡೆದ ಈ ಮುಷ್ಕರದಲ್ಲಿ ಅನೇಕ ರಾಜಕಾರಣಿಗಳು ನಮ್ಮ ಮನವಿಯನ್ನು CMಗೆ ಮುಟ್ಟಿಸುವುದಾಗಿ ತಿಳಿಸಿರುತ್ತಾರೆ. ಇವತ್ತು ಕೂಡ ನಮ್ಮ ಈ ಮುಷ್ಕರ ಮುಂದುವರೆದಿದೆ. ಇದಕ್ಕೆ ಜನಸಾಗರ ಹರಿದು ಬರುತ್ತದೆ. ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಹೋರಾಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಏನು ಮಾತಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಳಿ. ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ಏನಿದೆ, ಹೋರಾಟ ಏನಿದೆ ಮಾಡ್ತಾ ಇದ್ದಾರೆ. ಆದರೆ ಕನಿಷ್ಠ ವೇತನಕ್ಕಾಗಿ ಹೋರಾಟ ಮಾಡ್ತಿರುವಂತ ಈ ಕಾರ್ಯಕ್ಕೆ, ಫ್ರೀಡಂ ಪಾರ್ಕ್ ಮಾಡ್ತಿರುವಂತ ಕಾರ್ಯಕ್ಕೆ ಸರ್ಕಾರ ಸ್ಪಂದನೆ ಕೊಡ್ತಾ ಇಲ್ಲ. ಇವತ್ತಾದ್ರೂ ಕೂಡ ಸರ್ಕಾರ ಸಭೆಯನ್ನ ಕರೆದು ಏನು ಬೇಡಿಕೆ ಇದೆ, ಎರಡು ಬಹಳ ಪ್ರಮುಖವಾದಂಥ ಬೇಡಿಕೆ, ಅದರಲ್ಲಿ ಬಹಳ ಪ್ರಮುಖವಾದಂಥ ಬೇಡಿಕೆ ಇರೋದು ಕನಿಷ್ಠ ವೇತನ. ಅದು ಆದೇಶದ ರೀತಿಯಾಗಿ ಆಗಬೇಕು. ಆಗ ಮಾತ್ರ ನಾವು ಮುಷ್ಕರನ್ನ ಹಿಂಪಡಿತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ಇಲ್ಲದೇ ಇದ್ರೆ ಹೋರಾಟ ಮುಂದುವರೆ. ಬೆಂಗಳೂರಿಂದ ಕೆಲವೊಬ್ಬಸನ್ನ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್. ಇವತ್ತಿನ ನಮ್ಮ ಹೋರಾಟ ಎರಡನೇ ದಿನದ ಕಾಲಿಟ್ಟಿದೆ. ಎರಡನೇ ದಿನದ ಹೋರಾಟ ಉಗ್ರವಾಗಿರುತ್ತೆ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ನಿನ್ನೆ ಮತ್ತು ಕಾಟಾಚಾರ ಸರ್ಕಾರ ಏನು ಕಳಿಸಬೇಕು ಅವರು ಕಾರ್ಯಕರ್ತರು ಏನು ಮನವಿಗೆ ತಗೊಂಡು ಬಂದು ನಾವು ಮಾತಾಡ್ತೀವಿ ಅಂತ CM ಅವ್ರ ಕಡೆಯಿಂದ ಕೃಷ್ಣ ಬೈರೇಗೌಡ ಸರ್ ಬಂದಿದ್ರು. ಅವರು ತಗೊಂಡು ಬಂದವರು ನಾನು ಈ ವಿಚಾರದ ಬಗ್ಗೆ ನಾನು CM ಹತ್ರ ಮಾತಾಡಿ ನಿಮಗೆ ನ್ಯಾಯ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಅಷ್ಟೇ ಹೇಳಿದ್ರು. ನಿಮಗೆ ನಾನು ಕನಿಷ್ಠ ವಯಸ್ಸನ್ನು ಕೊಡ್ತೀನಿ ಅಂತಂದ್ರೆ ಯಾರು ಹೇಳಿಲ್ಲ. ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಬಂದಿದ್ರು. ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ನಾನು CM ಹತ್ರ ಮಾತಾಡಿ ಅವರ ಒಂದು ಅಪಾರ್ಟ್ಮೆಂಟ್ ತಗೊಂಡು ನಿಮಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಮಹಿಳಾ ಆಯೋಗದ ಅಧ್ಯಕ್ಷರು ಮಹಿಳೆಯರಿಗೆ ಇಷ್ಟೊಂದು ಅನ್ಯಾಯ ಆಗ್ತಿದೆ ಅಂತ ಅಂದಾಗ ನಾವು ಕರೆದಾಗ ಅವ್ರ ಬಗ್ಗೆ ಕೈ ಜೋಡಿಸಿದ್ದಾರೆ. ಅವ್ರಿಗೆ ಒಂದು ಧನ್ಯವಾದ. ಯಾಕೆ ಅಂತಂದ್ರೆ ಅದೇ ಧನ್ಯವಾದನ ನಮಗೆ ಕನಿಷ್ಠ ವೇತನ ಕೊಡಿಸೋದ್ರಲ್ಲಿ ಅವರು ಕೂಡ ಕೈ ಜೋಡಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ತೀವಿ. ಈಗ ಬರೀ ಭರವಸೆ ಕೊಟ್ಟರೆ ವಾಪಸ್ ತಗೋತೀರಾ? ಇಲ್ಲ ಸರ್, ನಾವು ಭರವಸೆಗೋಸ್ಕರ ಈ ಸಲ ಬರಲಿಲ್ಲ. ಯಾಕಪ್ಪ ಅಂತಂದ್ರೆ 75ನೇ ಇಸ್ವಿಯಿಂದ ನಾವು ಇಲ್ಲಿ 25ನೇ ಇಸ್ವಿವರೆಗೂ ನಾವು ದುಡಿದಿದ್ವಿ. 50 ವರ್ಷ ತುಂಬ್ತಾ ಇದೆ. 50 ವರ್ಷದಿಂದ ನಾವು ಇದೇ ಭರವಸೆನಲ್ಲೇ ಮನೆಗೆ ವಾಪಸ್ ಹೋಗಿದ್ವಿ. ಈ ಸಲ ನಾವು ಆ ಒಂದು ಭರವಸೆಗೆ ನಾವು ವಾಪಸ್ ಹೋಗಲ್ಲ ಸರ್. ಈ ಸಲ ಏನಿದೆ ನಮ್ಮ ಕನಿಷ್ಠ ವೇತನ ಆಗದೆ ಒಟ್ಟು ಮತ್ತು ಅದು ಕನಿಷ್ಠ ವೇತನ ಮಾಡ್ತೀವಿ, ಬಜೆಟ್ ಅಲ್ಲಿ ಮಾಡ್ತೀವಿ ಅಂದ್ರೆ ನಾವು ವಾಪಸ್ ಹೋಗಲ್ಲ. ನಮಗೆ ಲಿಖಿತ ರೂಪದಲ್ಲೇ ಸರ್ಕಾರದಿಂದ ಒಂದು ಆದೇಶ ಆಗಬೇಕು. ಅದಾದ್ರ ನಂತರನೇ ನಾವು ವಾಪಸ್ ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ನೈಟ್ ಫೆಸಿಲಿಟಿ ಇಲ್ಲ, ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹೌದು. ನಮಗೆ ಬೇಸರ ಆಗ್ತಿರೋದು ಏನಪ್ಪಾ ಅಂತಂದ್ರೆ ಇದೇ ರಾಜಕಾರಣಿಗಳು ವಿಧಾನಸೌಧದಲ್ಲಿ ಏನು ಅಹೋರಾತ್ರಿ ಧರಣಿ ಮಾಡಿದಾಗ ಅವರಿಗೆ ಹಾಸಿಗೆ ಕೊಡೋದೇನೋ, ಊಟ ಕೊಡೋದೇನೋ, ನೀರು ಕೊಡೋದೇನೋ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಜನಪ್ರತಿನಿಧಿಗಳು. ಓಕೆ ಸರ್, ನಮಗೆ ಅಂತ ಲಕ್ಸುರಿ ವ್ಯವಸ್ಥೆ ಏನು ಬೇಡ. ಅಟ್ಲೀಸ್ಟ್ ಇಲ್ಲಿ ಹೆಣ್ಮಕ್ಳು ಇದ್ದಾರೆ, ಅವ್ರಿಗೆ ನೀರಿನ ವ್ಯವಸ್ಥೆ ಇದೆಯಾ, ಶೌಚಾಲಯ ವ್ಯವಸ್ಥೆ ಇದೆಯಾ, ಊಟ ತಿಂಡಿ ಯಾವ ರೀತಿ ಇದೆ ಅಂತಂದ್ರೆ ಸರ್ಕಾರದಿಂದ ಒಂದು ಮಾಹಿತಿ ತಗೊಳಕ್ಕೋಸ್ಕರನೂ ಯಾರೊಬ್ಬರು ಪ್ರತಿನಿಧಿಗಳು ಬರಲಿಲ್ಲ. ಹಾಗಾಗಿ ಬೇಸರ ಆಗ್ತದೆ. ಹೆಣ್ಮಕ್ಳನ್ನ ನಾರಿ ಪೂಜೆ ಅಂತಂದೇಳಿ ಪ್ರಧಾನಮಂತ್ರಿಯವರು ಮೇಲಿಡಬೇಕು ಅವ್ರನ್ನ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದವರು ನಾರಿ ಅವರಿಗೆ ನಾವು ಗೃಹಲಕ್ಷ್ಮಿ ಕೊಡ್ತೀವಿ, ನಾವು ಅವರಿಗೆ ಒಂದು ಗೌರವ ಕೊಡ್ತೀವಿ ಅಂತ ಹೇಳ್ತಿದ್ರೆ ಇದೇನ ಗೌರವ ಕೊಡೋ ಸರ್ಕಾರ? ಆ ಗೌರವನ ಯಾವ ರೀತಿ ಕೊಡಬೇಕು ಕಾರ್ಯಕರ್ತರಿಗೆ? ಅಂದ್ರೆ ಗೌರವ ಕೊಡೋದಕ್ಕಿಂತ ಮುಂಚೆ ಇಲಾಖೆಯಲ್ಲಿ ಏನೇನು ಕೆಲಸ ಎಲ್ಲ ಆಗ್ಬೇಕಲ್ಲ ಆ ಕೆಲಸಕ್ಕೋಸ್ಕರನ ಕಾರ್ಯಕರ್ತರು ಕಾಣ್ತಾರೆ, ನಾವೆಲ್ಲ ಕಾಣ್ತೀವಿ ಕೆಲಸ ಮಾಡ್ಬೇಕಾರೆ. ಅದೇ ನಾವು ಸೌಲಭ್ಯ ಕೇಳ್ಬೇಕಾರೆ ನಮ್ಮ ಕಾರ್ಯಕರ್ತರು ಯಾರು ಅವ್ರಿಗೆ ಕಣ್ಣಿ ಕಾಣಲ್ಲ. ನಾವೆಲ್ಲ ಮಹಿಳೆಯರು ಅಂತ ಅವ್ರಿಗೆ ಅನ್ಸದೇ ಇಲ್ವೋ ನಂಗೆ ಅಂತಂದೇಳಿ ನಮ್ಮ ರಾಜ್ಯದಲ್ಲಿ 1,40,40,000 ಜನ ಕಾರ್ಯಕರ್ತರ ಸಹಾಯಕಿಯರು ಒಂದು ಜೀತು ತರನ ಅವರು ದುಡಿಮೆ ಮಾಡಿಸ್ಕೊಂತ ಇದ್ದಾರೆ. ಸರ್ಕಾರ ಎರಡು ಸರ್ಕಾರ ಸೇರಿಸ್ಕೊಂಡು ಆ ನ್ಯಾಯವನ್ನು ತಪ್ಪಿಸಿ ನಮಗೆ ಕನಿಷ್ಠ ವೇತನ ಕೊಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಸರ್. ನಾವು ಬೇರೆ ಏನೇ ಬೇಡಿಕೆ ಇಟ್ಟಿಲ್ಲ ಅಂತಂದ್ರೆ. ಮೇಡಮ್, ಈಗ ಎಷ್ಟು ಜನ ಬಂದಿದ್ದಾರೆ ಸಹಾಯಕರು? ಸರ್, ಇವಾಗ ರಾಜ್ಯಾದ್ಯಂತ 10,000 ನಿನ್ನೆ ಜನ ಸೇರಿದ್ವಿ. ಇವತ್ತು ಒಂದು 5,000 ಬರ್ತಾ ಇದ್ದಾರೆ ಸರ್. ನಮ್ದು ಅನಿರ್ದಿಷ್ಟವಾದಿ ಆಗಿರೋದ್ರಿಂದ ಹಂತವಾಗಿ ನಾವು ನೋಡ್ಕೊಂಡು ತರಿಸ್ತಾ ಇದ್ದೀವಿ. ಏಕೆಂದ್ರೆ ನಿನ್ನೆಗೆ ಮುಗಿಯುತ್ತೆ ಅನ್ಕೊಂಡ್ವಿ. ಇಲ್ಲ, ಹಂಗಾಗಿ ಚಳಿ ಇರೋದ್ರಿಂದ ಕರಿಬಹುದು, ನಮ್ಮ ಕನಿಷ್ಠ ವೇತನ ಈಡೇರಿಸ್ಬೋದು ಅನ್ಕೊಂಡ್ವಿ. ಇದುವರೆಗೂ ಯಾರು ನಮ್ಗೆ ಸರಿಯಾದ ರೆಸ್ಪಾನ್ಸ್ ಕೊಟ್ಟಿಲ್ಲ. ಹಂಗಾಗಿ ಬೇರೆ ಕಡೆಯಿಂದನೂ ಬರ್ತಿದ್ದಾರೆ ಸರ್. ಮತ್ತೆ ಉಗ್ರವಾದ ಹೋರಾಟ ಇದೆ. ಅಲ್ಲ, ಈಗ ಭರವಸೆ ನೀಡ್ತಾರೆ, ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿ. ಭರವಸೆಗೆ ನೀವು ಓಕೆ ಮಾಡ್ತೀರಾ ಅಥವಾ ಇಲ್ಲ ನಮಗೆ ಭರವಸೆ ಎಲ್ಲ ಆದೇಶದ ರೀತಿಯನ್ನೇ ಬೇಕು ಬಯಸ್ತೀರಾ? ಖಂಡಿತವಾಗ್ಲೂ ಈಗ ಭರವಸೆಗೆ ಹಿಂದೆ ಹೋಗೋ ಮಾತೇ ಇಲ್ಲ ಸರ್. ಒಂದು ಆದೇಶ ಕೊಡಬೇಕು, ಇಲ್ಲ ಲಿಖಿತ ರೂಪದಲ್ಲಿ ಬರ್ದು ಕಳಿಸಿದ್ರಷ್ಟೇ ನಾವು ಇಲ್ಲಿಂದ ಹೋಗೋದು. ಅಲ್ಲಿವರೆಗೂ ಎಷ್ಟು ದಿನ ಬೇಕಾದ್ರೂ ನಾವು ಕೂತ್ಕೊಳ್ಳೋಕೆ ರೆಡಿ ಇದ್ದೀವಿ, ರೆಡಿಯಾಗೇ ಬಂದಿದ್ದೀವಿ. ರಾತ್ರಿ ಭಾಳ ಪ್ರಾಬ್ಲಮ್ ಆಗ್ತದೆ ಮೇಡಮ್. ಇಲ್ಲಿ ಸರಿ ಬೇಸಿಕ್ ಫೆಸಿಲಿಟಿನೂ ಕೂಡ ಕೊಡ್ತಾ ಇಲ್ಲ ಸರ್. ಸರ್ಕಾರ ಇವಾಗ ಏನಿಷ್ಟು ಹೆಣ್ಮಕ್ಳು ಕೂತಿದ್ದೀವಲ್ಲ, ಅವ್ರ ಆರೋಗ್ಯದಲ್ಲಿ ಏರುಪೇರಾದ್ರೆ ಸರ್ಕಾರನೇ ನೇರವಾಣೆ. ನಾವು ಅವ್ರನ್ನೇ ದೂಷಿಸೋದು. ಯಾಕೆಂದ್ರೆ ಇಷ್ಟು ಹೆಣ್ಮಕ್ಳು ಕೂತಿದ್ದಾರೆ, ಅಟ್ಲೀಸ್ಟ್ ಒಂದು ರೆಸ್ಪಾನ್ಸ್ ಮಾಡ್ತೀವಿ. ಏನು
ಕೂತಿದ್ದಾರೆ, ಏನ್ ಮಾಡ್ತಿದ್ದಾರೆ, ಅವ್ರು ಊಟ ಹೆಂಗ್ ಮಾಡ್ಕೊಂಡ್ರು, ನೀರಿನ ವ್ಯವಸ್ಥೆ ಇದೆಯಾ, ಚಳಿ ಇದೆ, ಮಕ್ಳು ಕರ್ಕೊಂಡು ಬಂದಿದ್ದಾರೆ, ಏನು ಕೇಳ್ಬೇಕು ಅನ್ನೋ ಒಂದು ನಾಗರಿಕತೆನೇ ಇಲ್ಲ ಅನ್ಸ್ಬಿಟ್ಟಿದೆ ಸರ್. ಈಗ ಅದೇ ಹೆಣ್ಮಕ್ಳು ಅವ್ರ ಮನೆ ಮಕ್ಳು ಕೂತಿದ್ರೆ ನೋಡ್ತಾ ಇರ್ಲಿಲ್ಲ, ಕೇಳ್ತಿರ್ಲಿಲ್ಲ, ನಮ್ಮ ಹೆಣ್ಮಕ್ಳು ಕೂತಿದ್ದಾರೆ ಅಂತ ಬರ್ತಿದ್ರು. ಸರ್ಕಾರದ ಕೆಲಸ ಮಾಡಕ್ಕೆ ನಾವು ಹೆಣ್ಮಕ್ಳು ಬೇಕು, ಆದ್ರೆ ಈ ಹೆಣ್ಮಕ್ಳು ಕಷ್ಟ ಕೇಳೋದಕ್ಕೆ ಅವ್ರಿಗೆ ಬರೋಕೆ ಇದೇ ಇಲ್ಲ ಸರ್. ನಿರೀಕ್ಷೆ ಇದೆ ಮೇಡಮ್, ಇವತ್ತು ಸರ್ಕಾರ ಏನಾದ್ರು ಸ್ಪಂದನೆ ಕೊಡುತ್ತೆ ಸರ್? ಸ್ಪಂದನೆಗೆ ಅಂತ ಕರಿತೀವಿ ಅಂತ ಹೇಳಿದ್ದಾರೆ ಸರ್, ಅದನ್ನ ಗ್ಯಾರಂಟಿ ಇಲ್ಲ. ಕರೆದ್ರು ಕೂಡ ಅವರು ಸಮಾಧಾನಕ್ಕೋಸ್ಕರ ಕರೆದು ಒಂದು ಮೀಟಿಂಗ್ ಮಾಡಿ ನಮಗೆ ಭರವಸೆ ಕೊಡ್ತೀವಿ ಅಂದ್ರೆ ಖಂಡಿತ ನಾವು ಈ ಸಲ ಒಪ್ಪಲ್ಲ ಸರ್. ಯಾಕಪ್ಪ ಅಂದ್ರೆ ಸರ್ಕಾರ ನಮ್ಮನ್ನ ತುಳಿತಾನೆ ಬಂದು ನಮ್ಮನ್ನ ಭರವಸೆದಲ್ಲಿ ತುಳಿದು ಕೆಳಗಡೆ ಮಣ್ಣಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಆ ಮಣ್ಣಿಂದ ನಾವು ಈಗ ಎದ್ದಿದ್ದೀವಿ. ಆ ಎದ್ದು ನಮ್ಮ ತಾಕತ್ತು ಏನು ಅಂತಂದೇಳಿ ಇಡೀ ಸರ್ಕಾರಕ್ಕೆ ತೋರಿಸ್ಬೇಕು ಅನ್ನೋ ಉದ್ದೇಶನೇ ನಮ್ದು. ಉದ್ದೇಶ ಅಂದ್ರೆ ನಾವು ಕೆಲಸ ಕಾರ್ಯ ಬಿಟ್ಟು ನಾವು ನಿಮ್ಮನ ಮೇಲೆ ಸ್ಟ್ರೈಕ್ ಮಾಡ್ತೀವಿ ಅಂತಲ್ಲ, ನಮ್ಮ ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ನಾವು ಕೇಳ್ತಾ ಇದೀವಿ. ಆ ಕನಿಷ್ಠ ಕೂಲಿ ಕೊಟ್ಟರೆ ನೀವೇನೇ ಕೆಲಸ ಹೇಳಿದ್ರು ಕೂಡ ನಾವು ಮಾಡ್ಕೊಡ್ತೀವಿ ಅಂತಂದೇಳಿ ಹೇಳ್ತಾ ಇದೀವಿ. ಬಟ್ ಇಲ್ಲಿ ಹೆಣ್ಮಕ್ಳು ಆಗಿರೋದ್ರಿಂದ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ಒಂದ್ ಕಡೆ ಸ್ಟ್ರೈಕ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡೋದನ್ನ ಸರ್ಕಾರ ಫಸ್ಟ್ ಕಲಿಬೇಕು ಅಂತಂದೇಳಿ ನಾ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀವಿ. ಸೊ ಇದು ಅಂಗನವಾಡಿ ಮಾತು. ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ಏನಿದೆ, ಹೋರಾಟ ಏನಿದೆ ಮಾಡ್ತಾ ಇದ್ದಾರೆ. ಆದರೆ ಕನಿಷ್ಠ ವೇತನಕ್ಕಾಗಿ ಹೋರಾಟ ಮಾಡ್ತಿರುವಂಥ ಈ ಕಾರ್ಯಕ್ಕೆ, ಈ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡ್ತಿರುವಂಥ ಕಾರ್ಯಕ್ಕೆ ಸರ್ಕಾರ ಸ್ಪಂದನೆ ಕೊಡ್ತಾ ಇಲ್ಲ. ಇವತ್ತಾದರೂ ಕೂಡ ಸರ್ಕಾರ ಸಭೆಯನ್ನು ಕರೆದು ಏನು ಬೇಡಿಕೆ ಇದೆ, ಎರಡು ಭಾಳ ಪ್ರಮುಖವಾದಂಥ ಬೇಡಿಕೆ, ಅದರಲ್ಲಿ ಭಾಳ ಪ್ರಮುಖವಾದಂಥ ಬೇಡಿಕೆ ಇರೋದು ಕನಿಷ್ಠ ವೇತನ. ಅದು ಆದೇಶದ ರೀತಿಯಾಗಿ ಆಗಬೇಕು. ಆಗ ಮಾತ್ರ ನಾವು ಮುಷ್ಕರನ್ನು ಹಿಂಪಡಿತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ಇಲ್ಲದೇ ಇದ್ರೆ ಹೋರಾಟ ಮುಂದುವರೆ. ಬೆಂಗಳೂರಿಂದ ಕ್ಯಾನಪಸನ್ನ ಯೋಗೀಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 8.